ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಸಂಜೆ ಕರೆಕ್ಟಾಗಿ 6 ಗಂಟೆ ಆಗಿದೆ. ಆ್ಯಂಡ್ ನಾವು ಮಂಡ್ಯಲ್ಲಿ ಝೂಡಿಯೋ ಓಪನ್ ಆಗಿದೆ. ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ನಾನು ಮತ್ತು ನಿಸರ್ಗ ಹೋಗ್ತಿದ್ವಿ. ನೋಡೋಣ ಹೇಗಿದೆ ಕಲೆಕ್ಷನ್ಸ್ ಎಲ್ಲ ಅಂತ. ನಾನು ಓಪನ್ ಆದಾಗಿಂದ ಒಂದು ಸಲನೂ ಹೋಗಿಲ್ಲ. ಸೊ ನನಗೆ ಸ್ವಲ್ಪ ಲೈಕ್ ಟೀ ಶರ್ಟ್ಸ್ ಪರ್ಚೇಸ್ ಮಾಡೋದಿತ್ತು. ಟೀ ಶರ್ಟ್ಸ್ ಮತ್ತು ಈ ನಡುವೆ ಶಾರ್ಟ್ ಕುರ್ತಾಸ್ ತುಂಬ ಇಷ್ಟ ಆಗ್ತಿದೆ. ಸೊ ಹಾಗಾಗಿ ಅದನ್ನು ನೋಡೋಣ, ಆ ಕಲೆಕ್ಷನ್ಸ್ ಏನಾದ್ರು ಜೊತೆ ತೊಗೊಬರೋಣ ಅಂತೇಳಿ ಹೋಗ್ತಿದ್ವಿ. ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಮಂಡ್ಯಲ್ಲಿ ಝೂಡಿಯೋ ಎಲ್ಲಿದೆ, ಕಲೆಕ್ಷನ್ಸ್ ಏನೇನಿದೆ ಅಂತ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ಒಂದು ವಿಡಿಯೋಲಿ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಹೊರಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈ ಬ್ಯಾಗ್ನ ಕ್ಯಾರಿ ಮಾಡ್ತೀನಿ ನನ್ನ ಜೊತೆ. ಸಪ್ರೇಟ್ ಹ್ಯಾಂಡ್ ಬ್ಯಾಗ್ ಬಂದಿದೆ. ಯಾಕೆ ಅಂದರೆ ಲೈಕ್ ಪ್ರತಿ ಸಲನೂ ಶಾಪಿಂಗ್ ಹೋದಾಗ ಅನ್ಕೊತೀನಿ ಈ ಥರ ಬ್ಯಾಗ್ ತೊಗೊಂಡು ಹೋಗ್ಬೇಕು ಅಂತ. ಬಟ್ ನಾನಂತೂ ಮರ್ತ್ಕೊಂಡು ಹೋಗ್ತೀನಿ. ಆ್ಯಂಡ್ ಆ ಬ್ಯಾಗು ಪೇಪರ್ ಬ್ಯಾಗ್ಸ್ ಅದು ಇನ್ನೇಂತಕ್ಕೂ ಯೂಸ್ ಆಗೋಲ್ಲ. ಮನೆಯಿಂದ ಇಲ್ಲಿಗೆ ಬರೋಷ್ಟೆಲ್ಲ ದರ್ದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಇವತ್ತಿಂದ ಇದು ಒಂದು ಚಿಕ್ಕ ಇನಿಷಿಯೇಟಿವ್ ಅಂದ್ಕೊಳ್ಳಿ. ಸೊ ನೀವು ಇದನ್ನು ಟ್ರೈ ಮಾಡಿ. ಸೊ ದಟ್ ದುಡ್ಡು ಮಿಗುತ್ತೆ. ಆ್ಯಂಡ್ ಆ ಪೇಪರ್ ಬ್ಯಾಗ್ ನಾವೇನು ಯೂಸ್ ಮಾಡಲ್ಲ. ಸೊ ಹಾಗಾಗಿ ಮೋರವರ್ ದುಡ್ಡು ಮಿಗ್ತಾ ಇದೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿರೋದು. ಸೊ ಅದಕ್ಕೆ ಒಂದು 20-30 ರುಪೀಸ್ ಚಾರ್ಜ್ ಮಾಡ್ತಾರೆ ಎಲ್ಲ ಕಡೆನೂ. ಸೊ ಸರಿ ಅಂದ್ಬಿಟ್ಟು ಇದು ಒಂದು ಇಟ್ಟಿದ್ದೆ. ಇದು ರಿಲಯನ್ಸ್ದು ಬ್ಯಾಗು. ಸೊ ಇವಾಗ ಯೂಸಿಗೆ ಬರುತ್ತೆ. ಝೂಡಿಯೋಲಿ ಅಷ್ಟೊಂದು ಕಲೆಕ್ಷನ್ಸ್ ಏನಿಲ್ಲ. ಸೊ ಇವಾಗ ಈಸಿ ಬೈಗೆ ಬಂದಿದ್ದೀನಿ. ಇಲ್ಲಾದರೂ ಏನಾದರೂ ಸಿಗುತ್ತಾ ನೋಡೋಣ ಅಂತ. ಝೂಡಿಯೋಗೆ ಹೋಗಿದ್ವಿ. ಆ್ಯಂಡ್ ಝೂಡಿಯೋ ಬಂದು ಮಂಡ್ಯಲ್ಲಿ ಅಪೋಸಿಟ್ ಟು ಮಂಡ್ಯ ಯೂನಿವರ್ಸಿಟಿ ಇದೆ. ಅಂದರೆ ಬಾಯ್ಸ್ ಕಾಲೇಜ್ ಅಪೋಸಿಟ್ ಇದೆ. BM ರೋಡ್ ಕ್ರೋಮಾ ಪಕ್ಕನೇ ಬರುತ್ತೆ ನಿಮಗೆ. ಆ್ಯಂಡ್ ನನಗೆ ಫುಲ್ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಹೆಂಗಿರುತ್ತೆ ನೋಡೋಣ ಅಂತ. ಬಟ್ ಟು ಬಿ ಆನೆಸ್ಟ್ ನನಗೇನು ಕಲೆಕ್ಷನ್ಸ್ ಇಷ್ಟನೇ ಆಗಿಲ್ಲ. ಎಕ್ಸ್ಪೆಷಲಿ ಕ್ಲೋತ್ಸಲ್ಲಿ ಲೈಕ್ ನಾವು 6-8 ಮಂತ್ಸ್ ಹಿಂದೆ ಪರ್ಚೇಸ್ ಮಾಡಿರೋದು ನಂದು ಒಂದು ಬ್ಲಾಗ್ ಇದೆ. ಆವಾಗ ತೋರಿಸಿರೋ ಥಿಂಗ್ಸ್ ಇನ್ನೂ ಎಷ್ಟೊಂದಲ್ಲಿ ಹಂಗೆ ಇದೆ, ಟೀ ಶರ್ಟ್ಸ್ ಎಲ್ಲ. ಸೊ ಹಾಗಾಗಿ ನನಗೆ ಬಟ್ಟೆ ಏನೋ ಅಷ್ಟು ಇಷ್ಟ ಆಗಿಲ್ಲ. ಸೊ ನಾನು ಬಟ್ಟೆನ ಅಲ್ಲಿ ತೊಗೊಳ್ಳಿಲ್ಲ. ನಾನು ಹೇಳಿದೆ ಅಲ್ವಾ, ನಾನು ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಂತ. ನೋಡಿ ಇದರಲ್ಲೇ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಇದೊಂದು ಈಲ್ಸ್ ತೊಗೊಂಡೆ. ಆ್ಯಕ್ಚುಲಿ ಈಲ್ಸ್ನ ನಾನು ಲಾಸ್ಟ್ ಟೈಮ್ ಫಂಟೂರಾಗಿ ಹೋಗಿದ್ದೆ ಅಲ್ವಾ, ಆಗಲೂ ನಾವು ಝೂಡಿಯೋಗೆ ಹೋಗಿದ್ವಿ. ಆವಾಗ ಎಲ್ಲ ತೊಗೊಂಡು ಬಿಲ್ ಮಾಡಿಸ್ಬೇಕು. ಬಟ್ ಬೇಡ ಅಂತೇಳಿ ಇಟ್ಬಿಟ್ಟೆ. ಸೊ ಅದು ಅಂತಾರಲ್ಲ, ನಮ್ಗೆ ಅದು ಸಿಗಬೇಕು ಅಂತಿದ್ರೆ ಸಿಗುತ್ತೆ ಅಂತ. ಸೊ ಅದಾದಮೇಲೆ ಇದನ್ನು ತೊಗೊಂಡೆ. ನನಗೆ ಈ ಥರ ಸಿಲ್ವರ್ ಕಲರ್ದು ಸ್ಲಿಪ್ಪರ್ಸ್ ಬೇಕು ಅಂತ ಹುಡುಕ್ತಿದ್ದೆ. ಬಟ್ ನನಗೆ ಈಲ್ಸ್ ಸಿಕ್ತು. ಸೊ ನಾನು ಆ್ಯಕ್ಚುಲಿ ಕಮ್ಮಿ ಈಲ್ಸ್ ಹಾಕೋದು. ಬಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ಒಂದು. ಅದಾದಮೇಲೆ ಡ್ರೈ ಶ್ಯಾಂಪು ತೊಗೊಂಡೆ. ಸೊ ಬೇಕಾಗುತ್ತೆ ಯಾವಾಗಾದ್ರು ಅಂತ. ಏನಕ್ಕೆ ಡ್ರೈ ಶ್ಯಾಂಪು ಅಂದರೆ, ಇವಾಗ ನಮ್ಮದು ಕೂದಲೆಲ್ಲ ಫುಲ್ ಆಯಿಲಿ ಆಗಿಬಿಟ್ಟಿರುತ್ತೆ. ಬಟ್ ತಲೆಗೆ ಸ್ನಾನ ಮಾಡೋಕ್ಕೆ ಟೈಮ್ ಇರಲ್ಲ. ಅಂಥ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡಿಕೊಂಡು ಹೋಗ್ಬೋದು. ದೆನ್ ಆಮೇಲೆ ಒಂದು ಪರ್ಫ್ಯೂಮ್ ತೊಗೊಂಡೆ. ನೋಡೋಣ, ಇದು ತುಂಬ ಚೆನ್ನಾಗಿ ಅನಿಸ್ತು ನನಗೆ ಫ್ರ್ಯಾಗ್ರೆನ್ಸ್. ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ಮಾಸ್ಕ್ಗಳು. ಸೊ ಒಂದು 3 ಮಾಸ್ಕ್ ತೊಗೊಂಡೆ. ಯೂಶ್ವಲಿ ನಾನು ಝೂಡಿಯೋಗೆ ಹೋದರೆ ವಿತೌಟ್ ಮಾಸ್ಕ್ ನಾನು ಬರೋದೇ ಇಲ್ಲ. ನಂಗೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಈ ಸಲ ಈ ರೀತಿ ಬಿಟ್ಟಿದ್ದಾರೆ. ಮುಂಚೆಲ್ಲ ಬಟರ್ ಫ್ರೂಟ್ ಇರ್ತಿತ್ತು, ಕುಕುಂಬರ್ದೆಲ್ಲ ಇರ್ತಿತ್ತು, ಆಲೋವೆರಾದೆಲ್ಲ. ಈ ಸಲ ಹೀಗೆ ಬಿಟ್ಟಿದ್ದಾರೆ. ಒಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ಕ್ಲಾರಿಫೈ ಅಂತ, ವೈಟಮಿನ್ C ಫಾರ್ ಗ್ಲೋ, ಆ್ಯಂಡ್ ನಿಯಾಸಿನಮೈಡ್ ಫಾರ್ ರಿವಿಟಲೈಸ್. ಸೊ ಈ 3 ಮಾಸ್ಕ್ ತೊಗೊಬಂದೆ. ಆಮೇಲೆ ಇಯರಿಂಗ್ ತೊಗೊಂಡೆ. ಇದು ಒಂದು ಸೆಟ್. ಎಷ್ಟಿದೆ ನಿಮಗೆ? 5 ಪೇರ್ಸ್ ಆಫ್ ಇಯರಿಂಗ್ಸ್ ಇದೆ. 149 ರುಪೀಸ್. ಸೊ ಇದೊಂದು ತೊಗೊಂಡೆ. ಆಮೇಲೆ ಹ್ಯಾಂಡ್ ಕ್ರೀಮ್ ಬೇಕಿತ್ತು ಅಂತೇಳಿ ಇದೊಂದು ತೊಗೊಂಡೆ. ಇದಿಷ್ಟು ಝೂಡಿಯೋಲಿ. ಅಲ್ಲಿಂದ ಆದಮೇಲೆ ನನಗೆ ಬಟ್ಟೆಗೆ ಬೇಕು ಅಂತಲೇ ನಾನು ಹೋಗಿದ್ದಿದ್ದು. ಸೊ ಬಟ್ಟೆ ಏನೂ ಸಿಕ್ಕಿಲ್ಲ ಅಂತೇಳಿ ನಾವು ನೆಕ್ಸ್ಟು ಈಸಿ ಬೈಗೆ ಹೋದ್ವಿ. ಝೂಡಿಯೋಯಿಂದ ಸ್ವಲ್ಪ ಪಕ್ಕನೇ ಇದೆ. ಅಲ್ಲಿ ನನಗೆ
ಇದೊಂದು ಕುರ್ತಾ ತೊಗೊಂಡ್ವಿ, ಚೆನ್ನಾಗಿದೆ. ಇದಕ್ಕೆ ಈ ಶಿಮ್ಮರ್ದು ಲೆಗಿನ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಮತ್ತು ನಿಸರ್ಗ ಇಬ್ಬರು ಒಂದೇ ಥರ ತೊಗೊಂಡ್ವಿ. ಆ್ಯಂಡ್ ಇನ್ನೊಂದು ಕುರ್ತಾ, ಇದು ನನಗಲ್ಲ ನಮ್ಮಮ್ಮಗೆ. ಇದೊಂದು ಕುರ್ತಾ ತೊಗೊಂಡ್ವಿ. ಆಮೇಲೆ ಆ್ಯಕ್ಚುಲಿ ಟ್ಯಾಂಕ್ ಟಾಪ್ಸ್ ತುಂಬ ಚೆನ್ನಾಗಿದೆ ಗೊತ್ತಾ, ಈಸಿ ಬೈಯಲ್ಲಿ ಯಾರಾದರೂ ಹೋದರೆ ತೊಗೊಳ್ಳಿ. ಎಷ್ಟು ಸಾಫ್ಟ್ ಇದೆ ಅಂದರೆ ಸಖತ್ತಾಗಿದೆ. ನಿಮ್ಗೆ ಡಿಫ್ರೆಂಟ್ ಕಲರ್ ಸಿಗುತ್ತೆ, ಬಟ್ ನಂತರ ಈ ಕಲರ್ ಇಲ್ಲ, ಸೊ ಹಾಗಾಗಿ ಇದನ್ನು ತೊಗೊಂಡೆ. ಆ್ಯಂಡ್ ನನಗೆ ಯಾಕೋ ಇದು ಕ್ಯೂಟ್ ಅನ್ನಿಸ್ತು. ಸೊ ಇದೊಂದು ಶಾರ್ಟ್ಸ್ ಚಡ್ಡಿ ತೊಗೊಂಡೆ ಗೈಸ್. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಶಾಪಿಂಗ್. ಸೊ ಝೂಡಿಯೋಗೆ ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಒಂದ್ಸಲ ಹೋಗ್ತೀನಿ ಅವಾಗ ಹೇಗಿದೆ ಅಂತ. ಆ್ಯಂಡ್ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಗಿ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ನೀವು ಯಾರಾದರೂ ಮೊದಲನೇ ಸಲ ನನ್ನ ಈ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನೂ ಹಚ್ಚಿಲ್ಲ ನಾನು, ಬರೀ ಆ ಗ್ಲೋ ಟಾನಿಕ್ ಹಚ್ಕೊಂಡು ಹೋಗಿದ್ದೆ. ಏನು ಗ್ಲೋ ಇದೆ ಗುರು, ಸೂಪರ್.